बीजापुर में पहली बार मनोरंजन नगरी लाया है आपके लिए समर फेस्ट के तौर पर फन फेयर। अथनी रोड इडगी पेट्रोल पंप के पास शाम 4 बजे से रात 10 बजे तक। इधर आके मजा लूटिए और विजिट करना ना भूलिएगा। स्वागत है आपका अर्बन न्यूज़ में। मैं आपके साथ वासंती कलाल। ಕಡಿಮೆ ಆಗಿದೆ, ವರ್ಕ್ ಆಗಿದೆ, ಆಗಿಲ್ಲ ಅಂತಿಲ್ಲ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಜನ ನೋಡೋ ದೃಷ್ಟಿ ಬೇರೆ, ರಾಷ್ಟ್ರದ ವಿಷಯಗಳನ್ನು ನೋಡಿ ಓಟ್ ಹಾಕ್ತಾರೆ. ಇದು ಡೆವಲಪ್ಮೆಂಟು ನಿಮ್ಮ ಗ್ಯಾರಂಟಿ ನೋಡಿ ಓಟ್ ಹಾಕೋಲ್ಲ. ಆದರೂ ಕೂಡ ಅವ್ರ ಲೀಡ್ ಕಡಿಮೆ ಮಾಡಿದ್ರೆ ನಮಗೊಂದು ಸಂತೋಷ. ಈಗ 15 ಮಿನಿಟ್ ಬ್ಯಾಕ್ ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, NDA ಮಾಡಬೇಕು ಬಿಡೋಲ್ಲ, ಅಭಿ ಪಿಕ್ಚರ್ ಸ್ಟಾರ್ಟ್ ದ ಎಂಡ್. ಅದು ಆ ಮಟ್ಟದಾಗ ನಮ್ಮ ಮಟ್ಟದಾಗ ಇಲ್ಲವೇ ಇಲ್ಲ. ದಿಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಾವು ಕೇಳೋದು ನಿಮ್ದಲ್ಲಿ ಕೇಳೋದು ಅಷ್ಟೇ. ಎಲ್ಲಿ ಮೊನ್ನೆ ಹೇಳಿದಿಲ್ಲ, ಅದರಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವರು ನಮ್ದು ಮಾಡ್ದಿಲ್ಲ ನಮ್ಮದು ಆರೋಪ ಮಾಡಿದ್ರೆ ಅದರಲ್ಲಿ ಏನೋ ಪ್ರಶ್ನೆ ಇಲ್ಲ. ಯಾಕೆ ನಾನು ಕುಡಿಯೋದು ಇಲ್ಲೇ ಇದ್ದೆ, 2 ವರ್ಷದಿಂದ ನೋಡಿದ್ವಿ. ಅವರ ಸಹಕಾರ ಸಿಗಲಿಲ್ಲ ನಮಗೆ. ಸಿಕ್ಕಿದ್ರೆ ಇನ್ನೂ ಒಂದು 20,000 ಲೀಡ್ ಆಗ್ತಿತ್ತು. ಅದನ್ನ ಹೇಳಿದ್ವಿ, ಈಗ ಕೂಡ ಅದನ್ನ ಹೇಳ್ತೀವಿ. ಸರ್, ಕೆಲವರು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಲಿಲ್ಲ ಅಥವಾ ಶಾಸಕರು ಮಾಡಲಿಲ್ವಾ ಸರ್? ಹೊಸ ಬಿಜೆಪಿಯಿಂದ ಬಂದಂತ ಶಾಸಕರ ಜೋಡಿ ಬಂದಂತ ಅನ್ವಾಯಿಗಳು ಅಂದ್ರೆ ಅವರೇ ಬಿಜೆಪಿಯಿಂದ ಬಂದಲ್ಲ. ನಮ್ಮವ್ರು ಮಾಡಿದ್ರಂತ ನಾವು 87,000 ಓಟ್ ತೊಗೊಳಕ್ಕೆ ಸಾಧ್ಯ. ಹಳೆ ಕಾಂಗ್ರೆಸ್ ಅವ್ರು ಮಾಡಿದಾರ, ಹೊಸ ಅದೇನು ಬಂದಿದ್ರಲ್ಲ ಅವ್ರು ಮಾಡ್ಲತ್ತ ನಮ್ಮ ಆರೋಪ ಅಷ್ಟೇ. ಸ್ವಾಭಾವಿಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಅಗ್ನಿ ಕ್ಷೇತ್ರಕ್ಕೆ ಬರ್ತಾರಂದ್ರೆ ಶಾಸಕರು ಸ್ವಾಗತ ವಹಿಸೋದು ಸಾಮಾನ್ಯ ಸರ್. ಆದ್ರೆ ಇವತ್ತು ಅಗ್ನಿ ಶಾಸಕರು ಭೇಟಿ ಆಗ್ತೀರಾ ಏನು ಅಂತ? ಬರ್ಬೇಕಂತ ಏನು ಅವಶ್ಯಕತೆ ಇಲ್ಲ, ಅದೇನು ಬರ್ಬೇಕಂತ ಹಂಗೇನು ಕಡ್ಡಾಯವಾಗಿಲ್ಲ. ಕಾರ್ಯಕರ್ತರು ಬಂದಿದ್ದಾರೆ, ನಮ್ಮನ್ನು ಗೆಲ್ಲಿಸಿದಾರೆ, ಇಲ್ಲಿ ಬಂದಿದ್ದಾರೆ, ಅದೇ ನಮ್ಗೆ ಖುಷಿ ಅಷ್ಟೇ. ಅವ್ರಿಗೆ ಭೇಟಿ ಆಗ್ಲಿಕ್ಕೆ ನಾ ಬಂದಿದ್ದೀನಿ. ನೀವು ಭೇಟಿ ಆಗ್ತೀರಾ ಶಾಸಕರನ್ನ? ಇಲ್ಲ, ಅವಶ್ಯಕತೆ ಇವತ್ತೇನು ಭೇಟಿ ಆಗೋಲ್ಲ, ಅದಕ್ಕೆ ನಮ್ಮ ಪಕ್ಷದಲ್ಲಿದ್ದಾರೆ, ಜೊತೆಯಲ್ಲಿ ಇದ್ದೀವಿ. ರಾಜಕೀಯವಾಗಿ ಬೇರೆ ಇದ್ರೆ ಇನ್ನು ಕೆಲವು ಕಡೆ ಕೂಡ ಮಾಡಬೇಕಾಗ್ತಿ ಇದ್ದೇ ಅಂತಾರೆ. ಅವ್ರನ್ನ ಯಾರು ಮಾಡಾರ, CM ಯಾರು? ನಾವು ಮೊದಲೇ ಮಾಡೋಣ. ಯಾರ ಕೇಳಿ ಹೆಂಗೆ CM ಬದಲಾವಣೆ ಮಾಡ್ತದೆ, ಮಾವಿನ ಅಣ್ಣ ಏನದೇನಂದೇನ? ಸರ್, ಬೆಳಗಾವಿಯಲ್ಲಿ ಇಬ್ಬರು ಸಚಿವರಿದ್ರು, ಕಾಂಗ್ರೆಸ್ ಸೋತಿದ್ದು ಬೆಳಗಾವಿಯಲ್ಲಿ. ಇದಕ್ಕೇನು ಹೇಳ್ತೀರಾ? ಅದನ್ನ ಅವ್ರನ್ನ ಕೇಳ್ಬೇಕು. ನಿನ್ನ ಹೇಳಿದಿಲ್ಲ, ಅವರು ಯಾರು ಟೀಮ್ ಲೀಡರ್ ಇದ್ರು ಅದನ್ನ ಅವ್ರು ಹೇಳ್ಬೇಕಾಗುತ್ತೆ. ನಾ ಚಿಕ್ಕೋಡಿ ಜವಾಬ್ದಾರಿ ಅದು ಪ್ರಶ್ನೆ ಇಲ್ಲ. ಈಗ 9 ಸರಿ 1 ಗೆದ್ದಿದ್ದೀವಿ, 9 ಗೆದ್ದಿದ್ದೀವಿ. 6 ಸ್ಥಾನಗಳನ್ನ ಭಾಳ ಕಡಿಮೆ ಅಂತರದಿಂದ ಸೋತಿದ್ದೀವಿ. ಅಲ್ಲಿ ಸರಿಯಾಗಿ ನಾವೆಲ್ಲ ಮಾಡಿದ್ರೆ ನಾ ಹೇಳಿದ್ದೆ 14ರಿಂದ 15 ಅಂತ, 14ರಿಂದ 15 ಬರ್ತಾರೆ. DK ಸುರೇಶ್ ಅವರು ಸೋತರು ಸರ್, ಪ್ರಭಾವಿ ನಾಯಕ. ಏನು ಹೇಳಿ ಜನರ ಮುಂದೆ ಏನೋ ಅಲ್ಲ, ಯಾವಾಗ ಜನ ಹೆಂಗ್ ತೀರ್ಪು ಮಾಡ್ತಾರೋ ಅದನ್ನು ಸ್ವಾಗತ ಮಾಡಬೇಕಾಗಿದೆ. ಸೊ ಅಷ್ಟೇ. इंडी का सबसे लजीज खाना होटल बड़े मियाँ होटल में हर वैरायटी का खाना मिलेगा। आपका अपना बड़े मियाँ होटल, एक बार विजिट करिए। एड्रेस है इंडी रेलवे स्टेशन रोड, इंडी बस स्टैंड के करीब।